ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನಿಂಗ್ ಸರ್ಕಲ್. ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರಲಿ, ಲೆಟರ್ ರೈಟಿಂಗ್ನಲ್ಲಿ 5ಕ್ಕೆ 5 ಅಂಕ ಗಳಿಸೋದು ಹೇಗೆ, ಹಾಗೆಯೇ ಯಾವ ರೀತಿ 5 ಅಂಕಗಳನ್ನು ನಿಗದಿ ಮಾಡಿರ್ತಾರೆ, ಯಾವ ಯಾವ ವಿಭಾಗಕ್ಕೆ 5 ಅಂಕಗಳನ್ನು ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದರ ಜೊತೆಗೆ 2 ಮಾದರಿ ಲೆಟರ್ ರೈಟಿಂಗ್ಗಳನ್ನು ಬರೆಯೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಬರೆದು ಪ್ರಾಕ್ಟೀಸ್ ಮಾಡೋದನ್ನು ಕೂಡ ಕಲ್ತ್ಕೊಳ್ಳೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೆ ಆದರೆ ಐ ಆಮ್ ಶ್ಯೂರ್ ನೀವು 100% ಅಕ್ಯುರೇಟ್ಲಿ ಲೆಟರ್ ರೈಟಿಂಗನ್ನು ಬರೀಬಹುದು. ಹಾಗೆ 5ಕ್ಕೆ 5 ಅಂಕಗಳನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲರ್ನಿಂಗ್ ಸರ್ಕಲ್ ಫಾರ್ the next videos. So without wasting time, let's begin today's lesson, letter writing for 5 marks. ಯಾವ ರೀತಿ ಲೆಟರ್ ರೈಟಿಂಗ್ ಅನ್ನ ಬರಿಬೇಕು? ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಈ ರೀತಿ ಲೆಟರ್ ರೈಟಿಂಗ್ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಲೆಟರ್ ರೈಟಿಂಗ್ ಫಾರ್ 5 ಮಾರ್ಕ್ಸ್. ಯಾವ ರೀತಿ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಅಂತಂದ್ರೆ, ಫಾರ್ಮೆಟ್ಗೆ 2 ಮಾರ್ಕ್ಸ್, ಹಾಗೆ ಮ್ಯಾಟರ್ಗೆ 2 ಮಾರ್ಕ್ಸ್ ಅಂಡ್ ಲ್ಯಾಂಗ್ವೇಜ್ಗೆ 1 ಮಾರ್ಕ್. ಟೋಟಲಿ 5 ಮಾರ್ಕ್ಸ್ ಈ ಕ್ವಶನ್ಗೆ ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ ಲೆಟರ್ ರೈಟಿಂಗಿಗೆ ಸಾಮಾನ್ಯವಾಗಿ. ಓಕೆ, ಸೊ ಫಾರ್ಮೆಟ್ ಮತ್ತು ಮ್ಯಾಟರ್ ಹಾಗೆ ಲ್ಯಾಂಗ್ವೇಜನ್ನು ಯಾವ ರೀತಿ ಬರೀಬೇಕು ಅಂತ ಅನ್ನೋವಂಥದ್ದು. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು 15E ಕ್ವಶನ್ ಪೇಪರಿಂದ, ಅದರಲ್ಲೂ ಮಾಡಲ್ ಕ್ವಶನ್ ಪೇಪರ್ 2ನಿಂದ 25-26 ಈ ಪೇಪರಿಂದ 2 ಲೆಟರ್ ರೈಟಿಂಗನ್ನು ನಾನು ತಗೊಂಡಿದ್ದೀನಿ. ಹೇಗೆ 47th ಕ್ವಶನ್ ಆಗಿರುತ್ತೆ ಸಾಮಾನ್ಯವಾಗಿ. ಇಮ್ಯಾಜಿನ್ ದಟ್ ಯು ಆರ್ ಸುಮಾ ಆರ್ ಸಮರ್ಥ್ ಸ್ಟಡಿಯಿಂಗ್ ಇನ್ ಕ್ಲಾಸ್ 10, Karnataka Public School, Fort Chamrajpet, Bengaluru. Write a letter to the manager. ಯಾರಿಗೆ ಬರಿಬೇಕು? ಮ್ಯಾನೇಜರ್ KMF ಮದರ್ ಡೈರಿ ಯಲಹಂಕ ಇವರಿಗೆ ಲೆಟರ್ನ ಬರಿಬೇಕು. ಸೀಕಿಂಗ್ ಪರ್ಮಿಷನ್ ಟು ವಿಸಿಟ್ ದ ಡೈರಿ ಟು ನೋ ಮೋರ್ ಅಬೌಟ್ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಈ ಲೆಟರ್ನ ನೋಡ್ತಾ ಇದ್ರೆ ಇದು ಅಫಿಷಿಯಲ್ ಲೆಟರ್ ಆಗಿದೆ. ಅಫಿಷಿಯಲ್ ಲೆಟರ್ ಅಂತಂದ್ರೆ ಯಾವುದೇ ಒಂದು ಆಫೀಸಿಗೆ ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಗೆ ಬರೆಯುವಂಥ ಲೆಟರ್ನ ನಾವು ಅಫಿಷಿಯಲ್ ಲೆಟರ್ ಅಂತ ಕರಿತೀವಿ. ಸೊ ಅಫಿಷಿಯಲ್ ಲೆಟರ್ನ ಫಾರ್ಮೆಟ್ ಹೇಗಿರಬೇಕು ಅಂತ ನೋಡೋದಾದ್ರೆ ಈ ಫಾರ್ಮೆಟನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಹೇಗೆ? ಫಸ್ಟ್ ಬಿಗಿನಿಂಗಲ್ಲಿ ಫ್ರಮ್ ಅಡ್ರೆಸ್ ಇರಬೇಕು. ಫ್ರಮ್ ಅಂತ ಬರೆಯೋ ನೆಸೆಸಿಟಿ ಇಲ್ಲ. ಈಗ ಅಪ್ಡೇಟೆಡ್ ಲೆಟರ್ ರೈಟಿಂಗ್ ಫಾರ್ಮೆಟಲ್ಲಿ ಫ್ರಮ್ನ ಲೆಫ್ಟ್ ಸೈಡಲ್ಲಿ ಬರಿಬೇಕಾಗುತ್ತೆ. ಎಲ್ಲನೂ ಕೂಡ ಲೆಫ್ಟ್ ಕಾರ್ನರಿಂದನೇ ಬಿಗಿನ್ ಮಾಡಬೇಕಾಗುತ್ತೆ ಲೆಟರ್ನ. ಫಸ್ಟು ಫ್ರಮ್ ಅಡ್ರೆಸ್ ಬರಿಬೇಕು. ಒಂದು ಮಿನಿಮಮ್ 3 to 4 ಲೈನ್ಸ್, 1 ಲೈನ್ ಸ್ಪೇಸನ್ನು ಬಿಡಬೇಕು. ನೆಕ್ಸ್ಟು ಡೇಟನ್ನು ಬರಿಬೇಕು, ಮತ್ತೆ 1 ಲೈನ್ ಸ್ಪೇಸನ್ನು ಬಿಡಬೇಕು. ಹಾಗೆಯೇ 2 ಅಡ್ರೆಸ್ ಬರಿಬೇಕು. ಅಗೇನ್ 1 ಲೈನ್ ಸ್ಪೇಸ್ ಬಿಟ್ಟು ನೆಕ್ಸ್ಟು ಸೆಲ್ಯೂಟೇಷನ್ ಆರ್ ಗ್ರೀಟಿಂಗ್. ಸಾಮಾನ್ಯವಾಗಿ ಸೆಲ್ಯೂಟೇಷನ್ ಮಾಡಬೇಕಾಗುತ್ತೆ. ಹೇಗೆ? ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮೇಡಮ್ ಅಂತ ಹೇಳುವಂಥದ್ದು. ನೆಕ್ಸ್ಟು 1 ಲೈನ್ ಸ್ಪೇಸನ್ನು ಬಿಡಬೇಕು. ನೆಕ್ಸ್ಟು ಸಬ್ಜೆಕ್ಟ್ ಆದಮೇಲೂ ಕೂಡ 1 ಲೈನ್ ಸ್ಪೇಸನ್ನು ಬಿಟ್ಟು ಮೇನ್ ಬಾಡಿ ಆಫ್ ದ ಲೆಟರ್ಗೆ ನಾವು ಹೋಗ್ತಾ ಇದೀವಿ ಈಗ. ಸೊ ಬಾಡಿ ಆಫ್ ದ ಲೆಟರಲ್ಲಿ 3 ಪಾರ್ಟ್ ಇರಬೇಕಾಗುತ್ತೆ. ಒಂದು ಇಂಟ್ರೊಡಕ್ಟರಿ ಪಾರ್ಟ್, ಸಾಧ್ಯವಾದರೆ 1 ಲೈನ್ ಜಾಗ ಬಿಡಿ ಅದರ ಎಂಡಲ್ಲಿ. ನೆಕ್ಸ್ಟ್ ಮೇನ್ ಪಾರ್ಟ್ ಆಫ್ ದ ಲೆಟರ್, ಮತ್ತೆ 1 ಲೈನ್ ಸ್ಪೇಸನ್ನು ಬಿಡಿ. ಹಾಗೆ ಕನ್ಕ್ಲೂಷನ್ ಪಾರ್ಟ್ ಆಫ್ ದ ಲೆಟರ್, ಮತ್ತೆ 1 ಲೈನ್ ಸ್ಪೇಸನ್ನು ಬಿಡಬೇಕಾಗುತ್ತೆ. ಇದನ್ನ ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಿ. ಹಾಗೇನೆ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್. ಸೊ ಲೆಟರ್ನ ಎಂಡ್ ಮಾಡಬೇಕಾಗುತ್ತೆ. ಹಾಗೇನೆ ಎಂಡಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಮಾಡಿ ಆದಮೇಲೆ ಅದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಏನು ಸಿಗ್ನೇಚರ್ ಮಾಡಿದೆ ಅದನ್ನೇ ಕ್ಯಾಪಿಟಲ್ ಲೆಟ್ರಲ್ಲಿ ಬ್ರಾಕೆಟಲ್ಲಿ ಬರೀಬೇಕಾಗುತ್ತೆ. ಈ ರೀತಿ ಫಾರ್ಮೆಟನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಇದು ಫಾರ್ಮಲ್ ಲೆಟರ್ ಅಥವಾ ಅಫಿಷಿಯಲ್ ಲೆಟರ್. ಸೊ ಇಲ್ಲಿ ಕೊಟ್ಟಿರುವಂಥ ಈ ಕ್ವಶನ್ಗೆ ಯಾವ ರೀತಿ ಫಾರ್ಮಲ್ ಲೆಟರ್ನ ಬರಿಬೇಕು ಅಂತ ಅನ್ನೋದನ್ನ ಮಾದರಿಯಾಗಿ ನೋಡೋಣ. ಫಸ್ಟ್ ಫ್ರಮ್ ಅಡ್ರೆಸ್ ಸುಮಾ ಕ್ಲಾಸ್ 10 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಫೋರ್ಟ್ ಚಾಮರಾಜಪೇಟ್ ಬೆಂಗಳೂರು. ದಿಸ್ ಈಸ್ ಫ್ರಮ್ ಅಡ್ರೆಸ್. 1 ಲೈನ್ ಸ್ಪೇಸನ್ನು ಬಿಡಬೇಕು. ಅಗೇನ್ ಡೇಟನ್ನು ಬರಿಬೇಕು. ಇದೇ ಫಾರ್ಮೆಟಲ್ಲಿ ಇರಬೇಕು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ರೀತಿ. ಸೊ 22 ಡಿಸೆಂಬರ್ 2025 ಬರೆದಿರುವಂಥ ಲೆಟರ್ ಇದು. ಸೊ 1 ಲೈನ್ ಸ್ಪೇಸನ್ನು ಬಿಡಬೇಕಾಗುತ್ತೆ. ಸೊ ಫ್ರಮ್ ಆದಮೇಲೆ ಡೇಟ್, ಅಗೇನ್ ನೆಕ್ಸ್ಟು 1 ಲೈನ್ ಸ್ಪೇಸ್ ಬಿಟ್ಟು 2 ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ. ಈ ರೀತಿ 3 to 4 ಲೈನ್ಸ್ ಮಾತ್ರ ಇರಬೇಕಾಗುತ್ತೆ. ಈ ರೀತಿ ಪರ್ಫೆಕ್ಟಾಗಿ ಬರೀಬೇಕಾಗುತ್ತೆ. ದ ಮ್ಯಾನೇಜರ್ ಅಂತಾನೆ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ 1 ಲೈನ್ ಸ್ಪೇಸ್
ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್, ಇಲ್ಲೊಂದು ಕಾಮನ್ ಹಾಕಬೇಕಾಗುತ್ತೆ. ಓಕೆ, ಮತ್ತೆ ಒಂದು ಲೈನ್ ಸ್ಪೇಸ್ ಅನ್ನ ಬಿಡಬೇಕು, ಮತ್ತೆ ಸಬ್ಜೆಕ್ಟ್ ಅನ್ನ ಬರಿಬೇಕು. ಸಬ್ಜೆಕ್ಟ್ ಏನಿದೆ ಆ ಕ್ವಶನ್ ಅಲ್ಲೇ ಇರುತ್ತೆ. ಸೀಕಿಂಗ್ ಪರ್ಮಿಷನ್ ಟು ವಿಸಿಟ್ ದ ಡೈರಿ ಟು ನೋ ಮೋರ್ ಅಬೌಟ್ ದ ಮಿಲ್ಕ್ ಪ್ರಾಡಕ್ಟ್. ಈಸಿಯಾಗಿ ಇವೆಲ್ಲನೂ ಕೂಡ ಕ್ವಶನ್ ಅಲ್ಲೇ ಇರುವಂತದ್ದು, ನಾವು ಹೊಸದಾಗಿ ಬರೆಯುವಂಥದ್ದು ಯಾವುದೂ ಇಲ್ಲ. ಆದ್ರೆ ಆರ್ಡರ್ ಆಗಿ ಸಿಸ್ಟಮೆಟಿಕ್ ಆಗಿ ಬರೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಈಗ ಮೇನ್ ಪಾರ್ಟ್ ಆಫ್ ದ ಲೆಟರ್ ರೈಟಿಂಗಿಗೆ ಬಂದಿದ್ದೀವಿ. ಈಗ ಇಲ್ಲಿ 3 ಪಾರ್ಟ್ ಇದೆ ನೋಡಿ. ಹೇಗೆ ಇದು ಇಂಟ್ರೊಡಕ್ಟರಿ ಪಾರ್ಟ್. ಇಂಟ್ರೊಡಕ್ಟರಿ ಅಂತದ್ದು ಹೇಗೆ, ವಿತ್ ರೆಸ್ಪೆಕ್ಟ್ ಟು ದ ಅಬೌವ್ ಸಬ್ಜೆಕ್ಟ್ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಆಸ್ಕಿಂಗ್ ಪರ್ಮಿಷನ್ ಟು ವಿಸಿಟ್ ದ KMF ಡೈರಿ ಅಲಾಂಗ್ ವಿತ್ ಮೈ ಕ್ಲಾಸ್ಮೇಟ್ಸ್ ಅಂಡ್ ಟೀಚರ್ಸ್ ಆಸ್ ಎ ಪಾರ್ಟ್ ಆಫ್ ಎನ್ ಎಜುಕೇಶನಲ್ ವಿಸಿಟ್. ಸೊ ಇದು ಇಂಟ್ರೊಡಕ್ಟರಿ ಪಾರ್ಟ್ ಆಯ್ತು. ನೆಕ್ಸ್ಟ್ ಮೇನ್ ಪರ್ಪಸ್ ಆರ್ ಮೇನ್ ಪಾರ್ಟ್ ಆಫ್ ದಿಸ್ ಲೆಟರ್ ರೈಟಿಂಗ್ ಏನು? The purpose of this visit to gain practical knowledge about milk products, quality and functioning of dairy industries. And again, we are planning to visit on 28/12/2025. ಈ ಡೇಟ್ ಅಲ್ಲಿ ನಾವು ವಿಸಿಟ್ ಮಾಡ್ತಿದೀವಿ ಅಂತ ಅವರಿಗೆ ನಾವು ಲೆಟರ್ ಮೂಲಕ ತಿಳಿಸ್ಬೇಕಾಗುತ್ತೆ. ಸೊ ಮತ್ತೆ ಆನ್ಲೈನ್ ಸ್ಪೇಸ್ ಅನ್ನ ಬಿಟ್ಟು ಕನ್ಕ್ಲೂಡಿಂಗ್ ಪಾರ್ಟಿಗೆ ಬಂದಿದ್ದೀವಿ. ಈಗ ಹೇಗೆ, ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಗ್ರಾಂಟ್ ಅಸ್ ಪರ್ಮಿಷನ್ ಫಾರ್ ದ ವಿಸಿಟ್, ವಿ ಶಾಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು ಫಾರ್ ಯುವರ್ ಕೈಂಡ್ ಕೋಆಪರೇಷನ್ ಅಂತ ಹೇಳಿ. ಸೊ ಫಾರ್ಮಲ್ ಆಗಿ ವರ್ಡ್ಸ್ ನ ಯೂಸ್ ಮಾಡಿ ಪರ್ಫೆಕ್ಟ್ ಆಗಿ ಲೆಟರ್ ನ ಎಂಡ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಒಂದು ಲೈನ್ ಅನ್ನ ಬಿಟ್ಟು ಥ್ಯಾಂಕಿಂಗ್ ಯು, ಸೆಲ್ಯೂಟಿಂಗ್ ಮಾಡಬೇಕಾಗುತ್ತೆ. ನಾವು ಥ್ಯಾಂಕಿಂಗ್ ಯು ಅಂತ ಕರೆಕ್ಟ್ ಆಗಿ ಲೆಟರ್ನ ಕನ್ಕ್ಲೂಡಿಂಗ್ ಲೈನ್ಸ್ ನ ಬರೀಬೇಕಾಗುತ್ತೆ. ಥ್ಯಾಂಕಿಂಗ್ ಯು. ಅದಾದ್ಮೇಲೆ ಮತ್ತೆ ಒಂದು ಲೈನ್ ಅನ್ನ ಬಿಟ್ಟು ಯುವರ್ ಸಿನ್ಸಿಯರ್ಲಿ, ಮತ್ತೆ ಒಂದು ಲೈನ್ ಅನ್ನ ಬಿಟ್ಟು ಯುವರ್ ಸಿನ್ಸಿಯರ್ಲಿ ಅಂತ ಬರೆದು ಇಲ್ಲಿ ಕಾಮ ಬರೆದು ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ಇದು ಸೈನು, ಸುಮಾ ಅಂತ ಸೈನ್ ಮಾಡಬೇಕು. ಮೇಲೆ ಯಾವ ನೇಮ್ ಬರ್ದಿರ್ತೀವೋ ಅದೇ ಸೈನ್ ಅನ್ನ ಮಾಡಬೇಕು. ಅದ್ರ ಕೆಳಗಡೆನೆ ಎಕ್ಸಾಕ್ಟ್ ಆಗಿ ನೋಡಿ, ಇಲ್ಲಿ ಕಾಮ ಇದೆ, ಇಲ್ಲಿ ಸಿಗ್ನೇಚರ್ ಇದೆ, ಸಿಗ್ನೇಚರ್ ಕೆಳಗಡೆನೆ ಬ್ರಾಕೆಟ್ ಅನ್ನ ಹಾಕಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನ್ ಸಿಗ್ನೇಚರ್ ಮಾಡಿದ್ರಿ ಅದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕಾಗುತ್ತೆ. ಈ ರೀತಿ ಬಾಕ್ಸ್ ಫಾರ್ಮೆಟ್ ಅಂತ ಕರಿತೀವಿ ಇದನ್ನ. ಈ ರೀತಿ ಪರ್ಫೆಕ್ಟ್ ಆಗಿ ನಾವು ಫಾಲೋ ಅಪ್ ಮಾಡಿದ್ದೆ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 5 out of 5 ಮಾರ್ಕ್ಸ್ ವೆರಿ ಈಸಿಲಿ ಫಾರ್ ಅಫಿಷಿಯಲ್ ಲೆಟರ್. ಸೊ ಅಫಿಷಿಯಲ್ ಲೆಟರ್ ಅಲ್ಲಿ 5ಕ್ಕೆ 5 ಅಂಕಗಳನ್ನ ಈ ರೀತಿ ಬರೆದು ನಾವು ಸ್ಕೋರ್ನ ಮಾಡಬಹುದಾಗಿದೆ. ಓಕೆ, ಸೊ ನಿಮ್ಗೆ ಈಗ ಫಾರ್ಮಲ್ ಲೆಟರ್ ಬರೀಲಿಕ್ಕೆ ಇಷ್ಟ ಇಲ್ಲ, ಕಷ್ಟ ಅಂತ ಅನ್ಸಿದ್ರೆ ಇನ್ಫಾರ್ಮಲ್ ಲೆಟರ್ ನ ಬರಿಬಹುದು. ಇನ್ಫಾರ್ಮಲ್ ಲೆಟರ್ ನ ಪರ್ಸನಲ್ ಲೆಟರ್ ಅಂತಾನು ಕೂಡ ಕರೀತಾರೆ. ಒಂದು ಎಕ್ಸಾಂಪಲ್ಗೆ ನಾನು ಒಂದು ಕ್ವಶನ್ ಅನ್ನ ತಗೊಂಡಿದ್ದೀನಿ. ಇಮ್ಯಾಜಿನ್ ದಟ್ ಯು ಆರ್ ರಜನಿ ಬಾರ್ ರಂಜಿತ್ ರಿಸೈಡಿಂಗ್ ಅಟ್, ಈ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ರೈಟ್ ಎ ಲೆಟರ್ ಟು ಯುವರ್ ಫಾದರ್. ಫಾದರ್ಗೆ ಲೆಟರ್ ಬರೀಬೇಕು. ರಿಕ್ವೆಸ್ಟಿಂಗ್ ಹಿಮ್ ಟು ಅಟೆಂಡ್ ದ ಪೇರೆಂಟ್ಸ್ ಟೀಚರ್ ಮೀಟಿಂಗ್, ಮೆನ್ಷನ್ ದ ಡೇಟ್ ಅಂಡ್ ಟೈಮ್ ಅಂಡ್ ಪರ್ಪಸ್ ಆಫ್ ಮೀಟಿಂಗ್. ಏನಕ್ಕೆ ಈ ಲೆಟರ್ನ ಬರಿಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನಾವು ಪರ್ಸನಲ್ ಲೆಟರ್ ಅಥವಾ ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಹೇಗಿರ್ಬೇಕು ಫಾರ್ಮಲ್ ಲೆಟರ್ ಅಂತಂದ್ರೆ ಮೊದಲಿಗೆ ಫ್ರಮ್ ಅಡ್ರೆಸ್. ಸೊ ಏನ್ ಅಫಿಷಿಯಲ್ ಲೆಟರ್ ಅಲ್ಲಿ ಇತ್ತು ಹಾಗೇನೆ ಫ್ರಮ್ ಅಡ್ರೆಸ್ ಇರಬೇಕು ಲೆಫ್ಟ್ ಹ್ಯಾಂಡ್ ಅಲ್ಲಿ. ಮತ್ತೆ ಒನ್ ಲೈನ್ ಸ್ಪೇಸ್ ಆದ್ಮೇಲೆ ಡೇಟ್ ಇರಬೇಕು. ಡೇಟ್ ಆದ್ಮೇಲೆ ಮತ್ತೆ ಒನ್ ಲೈನ್ ಸ್ಪೇಸ್ ಆದ್ಮೇಲೆ ಇಲ್ಲಿ ಟು ಅಡ್ರೆಸ್ ಯಾವುದೇ ಕಾರಣಕ್ಕೂ ಬರಿಬಾರ್ದು. ಡೈರೆಕ್ಟ್ ಆಗಿ ಸೆಲ್ಯೂಟೇಷನ್ ಅಥವಾ ಗ್ರೀಟಿಂಗ್ ಗೆ ಹೋಗ್ಬೇಕು. ಸಾಮಾನ್ಯವಾಗಿ ಇಲ್ಲಿ ಗ್ರೀಟಿಂಗ್, ಹಾಯ್, ಡಿಯರ್ ಫಾದರ್, ಡಿಯರ್ ಬ್ರದರ್, ಡಿಯರ್ ಮದರ್ ಅಂತ ಬರೆಯುವಂಥದ್ದನ್ನೆಲ್ಲ ಗ್ರೀಟಿಂಗ್ ಅಂತ ಕರಿತೀವಿ. ಆಯ್ತಾ? ಸೊ ಗ್ರೀಟಿಂಗ್ ಅಂತ ಬರಿಬೇಕು. ಗ್ರೀಟಿಂಗ್ ಆದ್ಮೇಲೆ ಇಂಟ್ರೊಡಕ್ಟರಿ ಪಾರ್ಟ್ ಇರಬೇಕು. ಹಾಗೇನೆ ಬಾಡಿ ಆಫ್ ದ ಲೆಟರ್ ಕರೆಕ್ಟ್ ಆಗಿರ್ಬೇಕು. ಅದರಲ್ಲೂ ಕೂಡ ಮೇನ್ ಪಾರ್ಟ್ ಆಫ್ ದಿ ಲೆಟರ್ ಇರಬೇಕು. ಸೊ ಇವೆಲ್ಲ ಬಾಡಿ ಆಫ್ ದ ಲೆಟರ್ ನ ನಾವು ಪರ್ಫೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು. ಕೊನೆಯಲ್ಲಿ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್ ಅನ್ನ ಕೊಟ್ಟಿರ್ಬೇಕು. ಇಲ್ಲೂ ಕೂಡ ಎಂಡ್ ಅಲ್ಲಿ ಸಿಗ್ನೇಚರ್ ಮತ್ತೆ ನೇಮ್ ಅನ್ನ ಬರಿಬೇಕಾಗುತ್ತೆ. ಹಾಗೇನೆ ಈ ಎಂಡ್ ಅಲ್ಲಿ ಒಂದು ಬಾಕ್ಸ್ ಅನ್ನ ಹಾಕಿ ಇಲ್ಲಿ ಟೂ ಅಡ್ರೆಸ್ ಅನ್ನ ಬರೆದು ಲೆಟರ್ ನ ಎಂಡ್ ಮಾಡಬೇಕಾಗುತ್ತೆ. ಒಂದು ಮಾಡೆಲ್ ಆಗಿ ನೋಡೋಣ. ನೋಡಿ, ರಜನಿ ಕ್ಲಾಸ್ 10 ಈ ಅಡ್ರೆಸ್ ಅನ್ನ ಬರೆಯುವಂಥದ್ದು. ಇದು ಫ್ರಮ್ ಅಡ್ರೆಸ್. ಓಕೆ, ಸೊ ಫ್ರಮ್ ಅಡ್ರೆಸ್ ಆದ್ಮೇಲೆ ಒನ್ ಲೈನ್ ಸ್ಪೇಸ್. ಸೊ ಸೇಮ್ ಡೇಟ್ ಅನ್ನ ಬರೀರಿ, ಒನ್ ಲೈನ್ ಸ್ಪೇಸ್. ನೆಕ್ಸ್ಟ್ ಗ್ರೀಟಿಂಗ್ಸ್ ಡಿಯರ್ ಫಾದರ್, ಫಾದರ್ಗೆ ಬರೀತಾ ಇರುವಂಥದ್ದು. ನೋಡಿ, ಯಾವುದೇ ಯಾರಿಗಾದ್ರೂ ಬರೀರಿ ಲೆಟರ್ನ. ಹಾಯ್, ಹೌ ಆರ್ ಯು, ಇದು ಕಾಮನ್ ವರ್ಡ್ಸ್. ಹೌ ಆರ್ ಮದರ್ ಅಂಡ್ ಸಿಸ್ಟರ್, ಸೊ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ವಿಚಾರ ಮಾಡುವಂಥದ್ದು. ಐ ಹೋಪ್ ಆಲ್ ಆರ್ ವೆರಿ ವೆಲ್, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ಳುವಂಥದ್ದು. ಐ ಆಮ್ ವೆರಿ ವೆಲ್ ಹಿಯರ್,
ಮೈ ಸ್ಟಡೀಸ್ ಆರ್ ಗೋಯಿಂಗ್ ವೆಲ್. ಇವೆಲ್ಲ ಕಾಮನ್ ಆಗಿ ಬರೆಯುವಂಥ ಸ್ಟೇಟ್ಮೆಂಟ್ಸ್. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಫ್ರೆಂಡ್ಸ್. ಇದು ಇಂಟ್ರೊಡಕ್ಟರಿ ಪಾರ್ಟ್. ಸೊ ಇಲ್ಲಿಂದ ಇಲ್ಲಿವರೆಗೂ ಇಂಟ್ರೊಡಕ್ಷನ್ ಏನಿದೆ, ಏನಕ್ಕೆ ಬರಿತಾ ಇದ್ದೀನಿ ಈ ಲೆಟ್ರು? ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ಫಾರ್ಮ್ ಯು ದಟ್ ಅವರ್ ಸ್ಕೂಲ್ ಹ್ಯಾಸ್ ಅರೇಂಜ್ಡ್ ಎ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಆನ್ 3/1/2026 at 11:30 AM. 11:30 AM ಅಲ್ಲಿ ಈ ಒಂದು ಪೇರೆಂಟ್ ಟೀಚರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ ಅಂತ ಬರಿಬೇಕಾಗುತ್ತೆ. ಇದು ಇಂಟ್ರೊಡಕ್ಟರಿ ಪಾರ್ಟ್. ಆದ್ಮೇಲೆ ನೆಕ್ಸ್ಟ್ ಮೇನ್ ಪಾರ್ಟ್ ಆಫ್ ದಿ ಲೆಟರ್. ಏನಕ್ಕೆ, ಯಾವ ಪರ್ಪಸ್ಗೆ ನೀವು ಬರಬೇಕು ನಮ್ಮ ಸ್ಕೂಲ್ಗೆ ಅಂತಂದ್ರೆ, ದ ಟೀಚರ್ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ಮೈ ಸ್ಟಡೀಸ್, ಅಟೆಂಡೆನ್ಸ್, ಅಕಾಡೆಮಿಕ್ ಪ್ರೋಗ್ರೆಸ್ ವಿತ್ ಯು, and your presence is very important for me and will help me to improve my performance. ಅದರಲ್ಲೂ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಬರೆಯುವಂಥದ್ದು. ಇದು ಮೇನ್ ಪಾರ್ಟ್ ಆಫ್ ದ ಲೆಟರ್. ನೆಕ್ಸ್ಟ್ ಕನ್ಕ್ಲೂಡಿಂಗ್ ಪಾರ್ಟ್ ಅಲ್ಲಿ ಏನು ಬರೀಬೇಕು? ಐ ರಿಕ್ವೆಸ್ಟ್ ಯು ಟು ಅಟೆಂಡ್ ದ ಮೀಟಿಂಗ್ ಆನ್ ದ ಗಿವನ್ ಡೇಟ್ ವಿಥೌಟ್ ಮಿಸ್ಸಿಂಗ್. ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರೀಬೇಕಾಗುತ್ತೆ. ಇದು ಕನ್ಕ್ಲೂಡಿಂಗ್ ಲೈನ್ಸ್. ಮತ್ತೆ ಕನ್ಕ್ಲೂಡ್ ಎಂಡ್ ಮಾಡುವಂಥದ್ದು ಹೇಗೆ? ಹೋಪ್ ಟು ಸಿ ಯು ಸೂನ್ ಅಂತ ಬರೆಯುವಂಥದ್ದು. ಯುವರ್ ಲವಿಂಗ್ ಡಾಟರ್. ಡಾಟರ್ ಆಗಿದ್ರೆ ಡಾಟರ್ ಅಂತ ಬರೀರಿ, ಸನ್ ಆಗಿದ್ರೆ ಸನ್ ಅಂತ ಬರೀರಿ. ಯುವರ್ಸ್ ಲವಿಂಗ್ ಡಾಟರ್ ಆದ್ಮೇಲೆ ಕಾಮ ಹಾಕ್ಬೇಕು. ಕಾಮದ ಕೆಳಗಡೆ ಸಿಗ್ನೇಚರ್ ಮಾಡಬೇಕು. ಇದು ಸಿಗ್ನೇಚರ್. ಏನ್ ಸಿಗ್ನೇಚರ್ ಮಾಡಿದ್ರು ಅದನ್ನೇ ಕ್ಯಾಪಿಟಲ್ ಲೆಟರ್ ಬರೀಬೇಕು. ಅಟ್ ದ ಎಂಡ್ ಅಲ್ಲಿ ಈ ರೀತಿ ಒಂದು ಬಾಕ್ಸ್ ಅನ್ನ ಹಾಕಿ ಒಂದು ಅಡ್ರೆಸ್ ಅನ್ನ ಬರಿಬೇಕಾಗುತ್ತೆ. ಇದು ಟು ಅಡ್ರೆಸ್. ಹೇಗೆ ಬರಿಬೇಕು ಟು ಅಡ್ರೆಸ್? ಈಗ ಅಲ್ಲಿ ಟು ಅಡ್ರೆಸ್ ಫಾದರ್ ನೇಮ್ ಗೊತ್ತಿರಲ್ಲ, ಆಯ್ತಾ? ಯಾವ್ದಾದ್ರು ಬರೀರಿ, ಬೇಕಾದ್ರೆ ನಿಮ್ಮ ಫಾದರ್ ನೇಮ್ ಅನ್ನ ಬರೀರಿ. ಸಾಮಾನ್ಯವಾಗಿ ಈಗ ಮದನ್ ಸನ್ ಆಫ್ ರಾಜು, ಅಥವಾ ಯಾವುದೇ ಒಂದು ನೇಮ್, ರಾಜು ಸನ್ ಆಫ್ ಮದನ್, ಏನಾದ್ರೂ ಇರಲಿ. ಒಂದು ವಿಲೇಜ್ ನೇಮ್, ಯಾವುದೋ ಒಂದು ರಾಮಾಪುರ ವಿಲೇಜ್, ಆಯ್ತಾ? ನೆಕ್ಸ್ಟ್ ಪೋಸ್ಟ್ ಇರಬೇಕು. ಅಡ್ರೆಸ್ ಅಂದಮೇಲೆ ಒಂದು ಪೋಸ್ಟ್ ಇರಬೇಕಾಗುತ್ತೆ. ಸೀತಾಪುರ ಪೋಸ್ಟ್. ಸೊ ಮೈಸೂರು ತಾಲೂಕು ಅಂಡ್ ಡಿಸ್ಟಿಕ್. ಮೈಸೂರು ತಾಲೂಕು ಅಂಡ್ ಡಿಸ್ಟಿಕ್ ಅಲ್ಲಿರುವಂತ ಒಂದು ಊರು. ಪಿನ್ ಕೋಡ್ ನಂಬರ್ ಮೈಸೂರು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, 570000 ಅಂತ ಹೇಳಿ ಬರೆದು ಈ ರೀತಿ ಲೆಟರ್ ರೈಟಿಂಗ್ ಅನ್ನ ನಾವು ಎಂಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಕೂಡ 100% ಪರ್ಫೆಕ್ಟ್ ಆಗಿ ಫಾಲೋ ಅಪ್ ಮಾಡಿ ಲೆಟರ್ ರೈಟಿಂಗ್ ಅನ್ನ ಬರೆದಿದ್ದೆ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 5 ಮಾರ್ಕ್ಸ್ ಔಟ್ ಆಫ್ 5 ಮಾರ್ಕ್ಸ್. 100% ಐ ಆಮ್ ಶ್ಯೂರ್. ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಮಿಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. So wish you all the very best. Thank you very much for watching this video, dear children. Hope you have enjoyed and understood this video very well. So hope to see you soon with a new video. Thank you each and everyone. Once again, Jai Hind, Vande Mataram.